ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಒಂದು ಅತಿಥಿ ಸ್ಥಾನವನ್ನು ವಹಿಸಿದಂತಹ ನಮ್ಮ ಶಾಲೆಯ ಪ್ರಾಂಶುಪಾಲರಾದಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಮತಿ ಪಾರ್ವತಿ ಮೇಡಮ್ ವೇದಿಕೆಯನ್ನು ಅಲಂಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ವೇದಿಕೆಯನ್ನ ಅಲಂಕರಿಸಿದಂತಹ ದಾಂಡೇಲಿ ಕರ್ನಾಟಕ ಬಹುಜನ ಚಳವಳಿ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಅಧ್ಯಕ್ಷರು ಮತ್ತು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದಂತಹ ಮೇಡಮ್ ಅವರಿಗೂ ಕೂಡ ವೇದಿಕೆಯನ್ನು ಅಲಂಕರಿಸಿದ ಅವರಿಗೂ ಕೂಡ ಧನ್ಯವಾದಗಳು. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕೆಂದರೆ ಪ್ರಾರ್ಥನೆ ಇರಬೇಕು. ಸೊ ಪ್ರಾರ್ಥನೆ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿಸಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಾಲೆಯ ಮುದ್ದು ಆಯ್ಕೆಯಾದಂತಹ to everyone. It gives me immense pleasure to extend a warm welcome and a heartful welcome to our respected chief guests, honored guests, headmasters, principal, teachers, reporters, and all my dear students. Children are our greatest source. History will judge you by how we treat the children, said by Nelson Mandela. Today, we are privileged to have among us the guests who are on the dais. I would like to welcome all the dignitaries who are on the dais and off the dais. First, I would like to welcome Shri Devendra Madar Sir, State President, Karnataka Bahujana Chalavali Sangha, Dandeli. I request Mahathir Sir to garland the chief guest. Next, I would like to welcome Shri Ravi Dandani Sir, Rajya Karyadarshi. Next, I would like to welcome Bhimsi Badurli Sir, Jilla Karyadarshi. Next, I would like to welcome Rajesh Sir, Alpasankhyaataru Karyadarshi.
like to welcome Venkatesh Harijan, District Vice President. Next, I would like to welcome Kavita Madam. I request Sunita teacher to give the flower. Next, I would like to welcome Vishranti Madam, President of Mahila Club. Next, I would like to welcome Luvia Madam. At last, Pooja Madam. I request my children to give rose to the guests who are there inside. I request my children to give the token of rose to the reporters who are present here. Next, I would like to welcome Srimati Rupa D. Bhajantri, Headmistress of Kanya Vidyalaya, Dandeli. I would like to welcome Srimati Parvati Erika Madam, Principal of Kanya Vidyalaya PU College. Your presence have added great value and dignity to this occasion. We are truly grateful that you have taken time out from your busy schedule to be here today with us. I also extend a warm welcome to our respected teachers, B.Ed student teachers, parents. We hope we enjoy today's function. Thank you. ಕ್ಷಮೆ ಇರಲಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ದಾಂಡೇಲಿಯ ನ್ಯೂಸ್ ರಿಪೋರ್ಟ್ಗಳಾದಂತಹ ಮೇಡಮ್ ಅವರು, ಪೂಜಾ ಮೇಡಮ್ ಅವರು, ಮತ್ತೆ ತಿರುಪತಿ ಸರ್ ಅವರು, ಹಾಗೆ ಮತ್ತೊಬ್ಬರು ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತೇನೆ. ಎಲ್ಲ ನಮ್ಮ ವಿದ್ಯಾರ್ಥಿಗಳು ಕರ್ನಾಟಕ ಭೋಜನ ಚಳವಳಿ ಸಂಘವರ ವತಿಯಿಂದ ನಮ್ಮ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ನೋಟ್ ಪುಸ್ತಕಗಳನ್ನು ವಿತರಣೆಯನ್ನು ಮಾಡುವಂತಹ ಒಂದು ಸಮಯ. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯಮಾನ್ಯ मंदिरा पूजारी, महेश तड़कोड़, जोया पूजावर, तुलसा मलकोंडे, सविता कोंडे, उषा कुकुड़कर, ಒಂಬತ್ತನೇ ವರ್ಗದ ವಿದ್ಯಾರ್ಥಿನಿಯರು ಸಾಮೇರಾ ಕಲ್ಗಡಿ, ತಸ್ಮಯಿ ಆಸಂಗಿ, प्रीति मोहन अंधारे, अर्पिता शिंगी, वेदिका कोलंबी, पूजा करा,
ಪೂಜಾ ಕರಾಮ್, ಸ್ಮಿತಾ ಲಕ್ಷ್ಮಣ್ ನಾಯ್ಕ್, ಸ್ಮಿತಾ ಲಕ್ಷ್ಮಣ್ ನಾಯ್ಕ್, ಸ್ಫೂರ್ತಿ ಕಾಂಬಳೆ, ಸಂಗೀತಾ ಮಳಪೆ, ಸಂಗೀತಾ ಮಳಪೆ, ರೇಣುಕಾ, ನಾಯಿಕ್ ರೇಣುಕಾ, ಹತ್ತನೇ ವರ್ಗದ ವಿದ್ಯಾರ್ಥಿ ಭಕ್ತಿ ವಿಠಲ್ ಸಂಗೊಳ್ಳಿ, ಅಂಜಲೀನಾ ಫ್ರಾನ್ಸಿಸ್, ಜಯಶ್ರೀ ಶೆಳಕೆ, ಜಯಶ್ರೀ ಶೆಳಕೆ, ವೈ ರೂಪಾವತಿ, ಡಿಂಪಲ್ ಗಾವಡೆ, ಯಶೋಧ ಕೋಡ್ಕೆ, ಯಶೋಧ ಕೋಡಿಕೆ, ತಾಯಿ ಮಣಪೆ, ಸಾಧನಾ ಪುತ್ರಿ, ಸಾಧನಾ ಪುತ್ರಿ, ಲಲಿತಾ ಮಲಬಂಡೆ, ಲಲಿತಾ ಮಲಬಂಡೆ, ಅಶ್ವಿನಿ ಜಾಧವ್, ಅಶ್ವಿನಿ ಜಾಧವ್, ಹೆಸರು ಎಲ್ಲಿ ನೋಡಿ. ಉಳಿಯುವುದು ಒಂದೇ ನಾವು ಮಾಡಿದಂತಹ ಒಳ್ಳೆಯ ಕೆಲಸಗಳು. ಆ ಒಳ್ಳೆಯ ಕೆಲಸಗಳು ಹೀಗೆ ಸದಾ ಮುಂದುವರಿಯುತ್ತಿರಲಿ ಅಂತ ಕರ್ನಾಟಕ ಭೋಜನ ಚೌಳಿ ಸಂಘದವರಿಗೆ ನಾನು ಆಶಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಂಥ ನಮ್ಮ ಎಲ್ಲ ಸಂಘಟನೆ ಕಾರ್ಯಕರ್ತರು ಮತ್ತು ಈ ಶಾಲೆಯ ಮುಖ್ಯಸ್ಥರು ಮತ್ತು ಮುಖ್ಯೋಪಾಧ್ಯಾಯರು ಎಲ್ಲರೂ ಕೂಡ ಈ ವೇದಿಕೆ ಮೇಲಿದ್ದಾರೆ. ಈ ಒಂದು ಕಾರ್ಯಕ್ರಮ ನಾವು ಸಣ್ಣದಾಗಿ ಕೊಟ್ಟು ಹೋಗಬೇಕಂತ ವಿಚಾರ ಮಾಡ್ತೀವಿ. ಆದರೆ ಇಲ್ಲಿ ಇರ್ತಕ್ಕಂಥ ನಮ್ಮ ಮುಖ್ಯೋಪಾಧ್ಯಾಯರು ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಬೇಕಂತೇಳಿ ನಮ್ಮ ವೆಂಕಟೇಶ್ ಅವ್ರಿಗೆ ಹೇಳಿ ಇಷ್ಟೊಂದು ಭಾಳ ಒಂದು ಚಂದ ಕಾರ್ಯಕ್ರಮ, ಒಂದು ಸ್ಟೇಜ್ ಮುಖಾಂತರ ಇಷ್ಟು ಚಂದ ಕಾರ್ಯಕ್ರಮ ಆಗ್ಬೋದು, ರಾಷ್ಟ್ರೀಯ ಕಾರ್ಯಕ್ರಮ ಅವರು ಮಾಡಿದ್ದಾರೆ. ನಾವು ಒಳ್ಳೆ ಬುಕ್ ಕೊಡ್ಬೇಕಂತ ಅಷ್ಟೇ ನಾವು ಮಾತಾಡ್ಕೊಂಡಿದ್ದು. ಇದೆಲ್ಲ ಕಾರ್ಯಕ್ರಮ ಉತ್ಸವಲ್ಲಿ ಅವರಿಗೆ ಸೇರ್ಬೇಕು. ನಾವು ಯಾಕೆ ಸ್ಕೂಲ್ ಮಕ್ಕಳಿಗೆ ಬುಕ್ಕನ್ನು ಕೊಡ್ತೀವಿ ಅಂತೇಳಿ ಎಷ್ಟೋ ಜನ ಕೇಳ್ತಾರೆ, ನಿಮಗೇನ್ರಿ ಮನೆ ಮಠ ಮಕ್ಕಳು ಹೆಂಡತಿ ಯಾರು ಇಲ್ಲ ಕೇಳ್ತಾರೆ. ಮನೆ ಮಕ್ಕಳು ಹೆಂಡತಿ ಎಲ್ಲ ಎಲ್ಲರಿಗೂ ಇರೋದು. ಆದರೆ ನಮ್ಮ ರೀತಿ ಮುಂದಿನ ವಿದ್ಯಾರ್ಥಿಗಳು ಆಗಬಾರ್ದು ಅಂತೇಳಿ, ನಮ್ಮ ಮಕ್ಕಳು ಆಗಬಾರ್ದು ಅಂತೇಳಿ ನಮ್ಮದೇ ಒಂದು ಆಸೆ. ಇವತ್ತಿನ ಮಕ್ಕಳು ವಿದ್ಯೆಯಲ್ಲಿ ಮುಂದಿರಬೇಕು. ಎಷ್ಟೋ ಮಂದಿ ಮಕ್ಕಳಿಗೆ ವಿದ್ಯೆ ಕಲಿಲಿಕ್ಕೆ ಹಣ ಇಲ್ಲ ಪಾಪ, ಒಂದು ಬ್ಯಾಗ ತಗೊಳ್ಳಿಕ್ಕೆ ಹಣ ಇಲ್ಲ. ಒಂದೊಂದು ಮಕ್ಕಳಿಗೆ ತಂದೆ ತಾಯಿ ಇಲ್ಲ, ಒಂದೊಂದು ಮಕ್ಕಳಿಗೆ ತಂದೆ ತಾಯಿ ಇದ್ರೂ ಕೂಡ ಕೊಡಿಸೋದ ಪರಿಸ್ಥಿತಿಯಲ್ಲಿಲ್ಲ. ನಾವು ಅಂಥವರೆಲ್ಲ ಆಯಿತು. ನಾವು ಡೈಲಿ ಒಂದು ತಾಸು ಮೀಟಿಂಗ್ ಮಾಡ್ತೀವಿ ನಮ್ಮ ಸಂಘಟನೆ ಹುಡುಗರ ಸೇರಿ. ಯಾವ ರೀತಿ ದಾನ ಮಾಡಬೇಕಂದ್ರೆ ಆ ದಾನ ನಾಳೆ ನಮ್ಮ ಮಕ್ಕಳು ಏನಾದರೂ ನೌಕರಿ ಮಾಡಬೇಕಾದ್ರೆ ನಮ್ಮ ಹೆಸರು ಹೇಳಬೇಕು, ಅಂಥ ದಾನ ಮಾಡಬೇಕಂತೇಳಿ ನಾವೊಂದು ಈ ಒಂದು ವಿದ್ಯಾದಾನವನ್ನು ಆಯ್ಕೆ ಮಾಡಿದ್ದೀವಿ. ಬೇರೆ ದಾನ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಶಾಂತಿ ಆಗೋದಿಲ್ಲ. ಇದು ವಿದ್ಯಾದಾನ ಬಹಳ ಶ್ರೇಷ್ಠವಾದ ದಾನ. ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ವಿದ್ಯೆ ಎಂಬುದು ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂತೇಳಿ ಯಾಕೆ ಮಾತಾಡೋರು ಹೇಳ್ತಾರೆ ಅಂದ್ರೆ,
ನೀವು ವಿದ್ಯೆ ಎಷ್ಟು ಕಲ್ತಕ್ಕಂಥ ಮುಂದುವರಿತೀರಿ, ನಿಮಗೆ ನಾಳೆ ನಿಮ್ಮ ನೌಕರಿ ಕಟ್ಟಿಟ್ಟ ಬುದ್ಧಿ ಅಂತೇಳಿ ಅವರು ಆ ಮೂಲಕ ಒಂದು ಹೇಳಿದ್ದಾರೆ. ನೀವು ಎಂಥದ್ದು MLA MP ಯಾರು ಕೂಡ ನೀವು ಕ್ವಶನ್ ಮಾಡಿದ್ರು ಕೂಡ ಅವ್ರನ್ನ ಬಗ್ಗಿಸುವಂಥ ಒಂದು ಅಧಿಕಾರಿ ನೀವು ಆಗಬೇಕು ಅನ್ನೋದು ನಮ್ಮ ಆಸೆ. ಇವತ್ತು IAS KS ಮಾಡುವಂಥ ವಿದ್ಯಾರ್ಥಿ ಸಾಕಷ್ಟು ಜನ ಇದ್ದಾರೆ ಧಾರವಾಡದಲ್ಲಿ, ನಾವು ನೋಡಿದ್ದೀವಿ. ನಮ್ಮಲ್ಲಿ ಕೂಡ IAS KS ಮಾಡುವಂಥ ವಿದ್ಯಾರ್ಥಿಗಳು ಹುಟ್ಟಬೇಕನ್ನುವಂಥ ನಮ್ಮೊಂದು ಆಸೆ. ಅದಕ್ಕೋಸ್ಕರ ನಾವು ಈ ಒಂದು ಆಯ್ಕೆನ ಇದು ಮಾಡಿದ್ದೀವಿ. ದಯವಿಟ್ಟು ನಾವು ನಮ್ಮ ಮೇಡಮ್ ಅವರಿಗೆ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ. ನಿಮ್ಮ ಸ್ಕೂಲ್ ಮಕ್ಕಳಿಗೆ ಯಾರು ವಿದ್ಯಾರ್ಥಿಗಳು ಭಾಳ ಹೊರಡಿರ್ತಾರೋ ಅಂಥವ್ರಿಗೆ ಯಾವುದೋ ಒಂದು ಖರೀದಿ ಮಾಡೋಕೆ ಆಗ್ತಾ ಇರೋದಿಲ್ಲ, ಅಂಥವ್ರು ಲಿಸ್ಟ್ ಮಾಡಿ ನಮ್ಮ ವೆಂಕಟೇಶ್ವರ ಕೈಯಲ್ಲಿ ಕೊಡಬೇಕಂತೇಳಿ ನಾನು ಅವರಿಗೆ ಈ ಒಂದು ಇದ್ರ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತೀನಿ. ಯಾಕಂದ್ರೆ ಎಲ್ಲ ಬಡ ಮಕ್ಕಳು ಕೂಡ ಬೆಳಿಬೇಕು. ಇವತ್ತು ಅವ್ರ ತಂದೆ ತಾಯಿಗೆ ಜಾಸ್ತಿ ಅವ್ರು ಒತ್ತು ಕೊಡೋದೇ ಇರ್ಬೋದು ವಿದ್ಯಾರ್ಥಿಗಳಿಗೆ. ಅದಕ್ಕೋಸ್ಕರ ನಾವು ಒತ್ತು ಕೊಡೋದು ಕೆಲಸ ಮಾಡೋಣ. ನಾವು ಅವ್ರ ತಂದೆ ತಾಯಿ ತಿಳ್ಕೊಂಡು ಎಲ್ಲ ಮಕ್ಕಳು ನಮ್ಮ ತಿಳ್ಕೊಂಡು ನಿಮ್ಮ ಶಾಲೆ ಇರ್ಬೇಕು, ನಿಮ್ಮ ಹೊರಗೆ ಬಂದ ನಮ್ಮ ದಯವಿಟ್ಟು ನಾವೆಲ್ಲ ಸೇರಿ ಅವರು ಓದಿಸೋದು ಕೆಲಸ ಮಾಡೋಣ. ಮುಂದೆ ಇದರಲ್ಲಿ ಒಂದು 50 ನೌಕರಿ ಮಾಡಿದ್ರೆ ಅಷ್ಟೇ ಸಾಕು ನಮಗೆ. ಇಂಥ ಸ್ಕೂಲ್ ಕಲಿತು ಇಂಥ ನೌಕರಿ ಮಾಡ್ತೀವಿ ಅಂತ ಇಲ್ಲಿ ಹೇಳಂಗಿಲ್ಲ ಅವರು. ನಾವು ಎಲ್ಲಿ ನೌಕರಿ ಮಾಡಿ ಹೇಳ್ತಾರೆ. ಇವತ್ತು ನನಗೆ ವಿದ್ಯಾಭ್ಯಾಸ ಕೊಡುವಂಥ ಗುರುಗಳು ಇವತ್ತು ಅವ್ರು ರಿಟೈರ್ಮೆಂಟ್ ಆಗಿ ಮನೇಲಿದ್ದಾರೆ. ಅವ್ರು ನಮಗೆ ಹೇಳ್ತಾರೆ, ಅವರು ಸರ್ ನಿಮಗೆ ನಾವು ಕೈ ಮುಗಿದಾಗೈತಿ, ನೀವು ನೋಡಿ ಹೇಳೋದಕ್ಕೆ ಮುಗಿತು ಹೇಳೋದು ಬಿಟ್ಬಿಟ್ಟು ಸ್ಕೂಲ್ ನೀವು ಇವತ್ತು ನಿಮಗೆ ನಾವು ಕೈ ಮುಗಿದ ಪರಿಸ್ಥಿತಿ ನಮಗೆ ಬಂದ ಅಂತೇಳಿ. ಯಾಕಂತ ಹೇಳಿದ್ರೆ ವಿದ್ಯೆ ಅನ್ನೋದು ಅಷ್ಟು ಇದು ನಾವು ವಿದ್ಯೆ ಕಲ್ತಿಲ್ಲ, ಆದರೆ ವಿದ್ಯೆ ಯಾರು ಕಲ್ತಿಲ್ಲ ಕಲ್ತಿದಾರ ಅವ್ರಿಗಿಂತ ಒಂದು ಜಾಸ್ತಿ ಇದೆ ನಾವು. ಯಾಕಂದ್ರೆ ಎಲ್ಲ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ ಇಲ್ಲಿ ರಾಜ್ಯದ ಸುತ್ತಾಡಿ. ದಯವಿಟ್ಟು ನಮ್ಮ ಮೇಡಮ್ ಅವ್ರನ್ನ ವಿನಂತಿ ಮಾಡ್ಕೊತೀನಿ, ವಿದ್ಯೆ ಅನ್ನೋದು ನಿಮ್ಮ ಮುಖಾಂತರ ಹೋಗ್ಬೇಕು, ನಮ್ಮ ಮುಖಾಂತರ ಹೋಗೋದಲ್ಲ. ನೀವು ಎಷ್ಟು ವಿದ್ಯೆಯನ್ನು ಕಲಿಸ್ತೀರಿ ಅಷ್ಟು ಮಕ್ಕಳು ಸ್ಟಾರ್ಟ್ ಆಗ್ತಾರೆ, ಅಷ್ಟು ಮುಂದೆ ಹೋಗ್ತಾರೆ. ನಮ್ಮ ಕನ್ಯಾ ವಿದ್ಯಾಲಯದಲ್ಲಿ SSLC ಪರ್ಸೆಂಟೇಜ್ ಮಾಡಿದಾರೆ ಅಂದರೆ ಅಂಥ ಹುಡುಗರು ನಮಗೆ ಆಯ್ಕೆ ಮಾಡಿ ಅವ್ರಿಗೆ ಮುಂಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದೇವರ ಶಕ್ತಿ ಕೊಟ್ಟರೆ ಇನ್ನೂ ಹೆಚ್ಚಿನ ಅವರಿಗೆ ಒಂದು ಅನುದಾನ ಕೊಡುವಂಥವು ಕೆಲಸವನ್ನು ಮಾಡೋಣ ಅಂತ ಹೇಳಿ ನನ್ನ ಈಗ ಕಾರ್ಯಕ್ರಮ ಕರೆದು ಒಂದೆರಡು ಮಾತು ಅವಕಾಶ ಮಾಡಿಕೊಟ್ಟು ನಾನು ಎಲ್ಲರಿಗೂ ವಂದಿಸಿ ನಮ್ಮ ಒಂದೆರಡು ಮಾತು ಕೊಡ್ತೀನಿ. ಕರ್ನಾಟಕ ಬಹುಜನ ಚಳವಳಿಯ ಒಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಹಾಗೂ ಈ ಕನ್ಯಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯವರು ನಮಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ಕೃತಜ್ಞತೆಗಳು ಹಾಗೂ ಮಕ್ಕಳಲ್ಲಿ ಉತ್ಸಾಹ ನೋಡಿ ತುಂಬ ಖುಷಿಯಾಗುತ್ತೆ. ನಾವು ಚಿಕ್ಕ ಮಕ್ಕಳಿದ್ದಾಗ ಇಂಥ ಏನಾದರೂ ಒಂದು ಫಂಕ್ಷನ್ ಏನಾದರೂ ಆದರೆ ತುಂಬ ಖುಷಿ ಪಡ್ತಿದ್ವಿ. ಯಾಕಂದರೆ ಕ್ಲಾಸಲ್ಲಿ ಟೀಚರ್ ಪಾಠವನ್ನು ಹೇಳ್ತಾ ಇದ್ರೆ ಅದನ್ನು ಕೇಳಿ ಕೇಳಿ ನಮಗೆ ಸುಸ್ತಾಗಿದ್ದು ಇಂಥ ಒಂದೇ ನಾವು ಫಂಕ್ಷನ್ ಬಂದರೆ ನಾವು ಹೀಗೆಲ್ಲ ಬರ್ತಿದ್ವಿ. ಅದೇ ನಿಮ್ಮದು ಕೂಡ ಉತ್ಸಾಹ ಕಾಣ್ತಾ ಇದ್ದೀವಿ. ಮಕ್ಕಳಲ್ಲಿ ಶಿಕ್ಷಣ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾವು ನೋಡ್ತಿರ್ಬೋದು ಮಕ್ಕಳಲ್ಲಿ ಮುಂಚೆ ನಾವೆಲ್ಲ ಮಾತಾಡ್ತಿದ್ವಿ, ಶಿಕ್ಷಣ ಕಲಿತ್ರೆ ಏನು ನೌಕರಿ ಸಿಗ್ತಿದೆ, ಏನು ಕಲಿತ್ರೆ ನಮ್ಮ ಕೆಲಸ ನಾವು ಮಾಡೋದು ಇದೆ. ಆದರೆ ಇವಾಗಿನ ಸಿಚುವೇಶನ್ ಹಂಗಿಲ್ಲ. ಇವಾಗಿನ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ ಯಾರು ಹೆಚ್ಚಾಗಿ ಮಾರ್ಕ್ಸ್ ತೆಗಿತಾರೆ, ಯಾರು ಹೆಚ್ಚಾಗಿ ಪರ್ಸೆಂಟೇಜ್ ತೆಗಿತಾರೆ, ಅವ್ರ ಬಡತನ ಇರಲಿ ಶ್ರೀಮಂತರು ಇರಲಿ. ಮೊನ್ನೆ ಸುಮಾರು 4-5 ವರ್ಷದಿಂದ ಎಲ್ಲಿ ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ವೇಕೆನ್ಸಿ ಆಗ್ತಿತ್ತು, ರಾಜ್ಯದಲ್ಲಿ ಎಲ್ಲಿ ಯಾವುದೇ ಇಲಾಖೆಯಲ್ಲಿ ನೇಮಕಾತಿಗಳು ಆಗ್ತಾ ಇರಲಾಗಿತ್ತು. ನೇಮಕಾತಿಗಳು ಆದರೂ ಕೂಡ ಗುಪ್ತವಾಗಿ ಆಯ್ಕೆ ಮಾಡ್ಕೊಳ್ತಿದ್ರು. ನಮ್ಮ ಅಣ್ಣನ ಮಗಳ ನಾವು ದೊಡ್ಡ IAS ಆಫೀಸರ್, ನಮ್ಮ ಮಕ್ಕಳು ನಮ್ಮ ಮರಿ ಮಕ್ಕಳು ಅಂತೇಳಿ ನಾವು ಜರ್ನಿ ಮಾಡುವ ಯಾರಿಗೇನು ಗೊತ್ತಾಗುತ್ತೆ, ನಾವು ಒಳಗಿಂದ ಗುಪ್ತ ನೌಕರಿ ಮಾಡಿಸುವ ನಮ್ಮ ಮಕ್ಕಳಿಗೆ ಅನ್ನುವ ದೊಡ್ಡ ದೊಡ್ಡ ಆಫೀಸರ್ಗಳ ಏನು ವಿಚಾರಗಳಿದ್ದು. ಯಾಕಂದರೆ ನಾವು ರೀಲ್ಸ್ಗಳು ನೋಡ್ತೀವಿ, ಅವರು ಡ್ಯಾನ್ಸ್ ಮಾಡೋದು, ಆಮೇಲೆ ಓದೋದು ಬರೆಯೋದು ಬಗ್ಗೆ ನಾವು ಜಾಸ್ತಿ ನೋಡೋದಿಲ್ಲ. ಅಥವಾ ರಾಜಕೀಯ ವಿಷಯ ಬಂದಾಗ ನಾವು ರೀಲ್ಸ್ಗಳನ್ನ ನೋಡೋದು ಕಡಿಮೆ. ಯಾಕಂತ ಹೇಳಿದ್ರೆ ಅವರು ರಾಜಕೀಯವರು ಭಾಳ ಮಾತಾಡ್ತಾರೆ ಹೋಗ್ತಾರೆ. ಆದರೆ ನಾವು ನಮ್ಮ ಶಿಕ್ಷಣ ಕಲಿತ ನಂತರ, ನಾವು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ ನಂತರ ನಾವು ನಮ್ಮ ಅಧಿಕಾರಿ ಹತ್ರ ಪ್ರಶ್ನೆ ಮಾಡಲಿಕ್ಕೆ ನಮಗೆ ಧೈರ್ಯ ಆಗುತ್ತಿಲ್ಲ. ಯಾಕಂತ ಹೇಳಿದ್ರೆ ನಾವು ಅಧಿಕಾರಿಗಳ ಹತ್ರ ಹೋಗಿ ಪ್ರಶ್ನೆ ಮಾಡಿದರೆ ನಾಳೆ ನಾವು ಇಷ್ಟೆಲ್ಲ ಕಲ್ತಿದ್ದು ಶಿಕ್ಷಣ ಸಂಸ್ಥೆ ನಮ್ಮ ಪೊಲೀಸ್ ಕೇಸ್ ಮಾಡಿ ನಾವು ಮತ್ತೆ ಆಮೇಲೆ ನಾವು ನೌಕರಿ ಸಿಗುವುದಿಲ್ಲ ಅನ್ನೋ ಪರಿಸ್ಥಿತಿ ನಾವು ಭಯದಿಂದ ನಾವು ಜೀವನ ಮಾಡ್ತೀವಿ. ಆ ಭಯವನ್ನು ನಾವು ಕಿತ್ತಾಕ್ಬಿಟ್ಟು ನಾವು ಮಾರ್ಕ್ಸ್ ತೆಗೆದ ಮೇಲೆ ನಮ್ಮ ಹಕ್ಕನ್ನು ನಾವು ಪಡೆದು ಹೆಂಗೆ ಪಡ್ಕೊಳ್ಬೇಕಪ್ಪ ಅನ್ನೋದು ಅದನ್ನು ನಾವು ಕಲಿತಿರ್ಬೇಕು. ಅದನ್ನು ನಾವು ಏನು ಮಾಡ್ತೀವಿ, ಸಾಮರ್ಥ್ಯವಾಗಿ ನಾವು ಶಿಕ್ಷಣಗಳನ್ನು ಕಲಿತೀವಿ, ಅಭ್ಯಾಸ ಮಾಡ್ತೀವಿ, ರ್ಯಾಂಕ್ ಬರ್ತೀವಿ, ಫಸ್ಟ್ ರ್ಯಾಂಕ್ ಬರ್ತೀವಿ. ಆಮೇಲೆ
ಜಾಬಿಗೆ ಹೋಗಿ ನಾವು ಲೆಟರ್ ಕೊಟ್ಟಾಗ ಅದು ನಿಮ್ಗೆ ಗೊತ್ತೇ ಇರೋದಿಲ್ಲ, ಅದು ಹೆಂಗೆ ಸೆಲೆಕ್ಷನ್ ಹೆಂಗಾಯ್ತು ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ. ಅದನ್ನ ನಾವು ತಿಳ್ಕೊಳ್ಳುವಂತಾನು ಪ್ರಯತ್ನ ಮಾಡಬೇಕು. ಅದು ಶಿಕ್ಷಣದಿಂದ ಬರೋದಿಲ್ಲ, ಅದು ನಾವು ಹೊರಗಡೆ ನಾವು ಜನರ ಮಧ್ಯದಲ್ಲಿ ಒಂದು ಹಾವಭಾವದಿಂದ ಸಂಘಟನೆ ಎಲ್ಲ ಇರ್ತಾವಲ್ಲ, ಸಂಘಟನೆ ಹತ್ರ ಅವ್ರ ಹತ್ರ ಮಿಂಗ್ಲೆನ್ಸ್ ಆಗ್ತಾ ಇದ್ರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ವೇಕೆನ್ಸಿಗಳು ನೇಮಕಾತಿಗಳೆಲ್ಲ ಹೆಂಗ್ ಮಾಡ್ತಾರೆ. KE UPSC ಎಕ್ಸಾಮ್ ಎಲ್ಲ ಬರೀತಾರೆ, ಅದರೊಳಗೆ ಎಲ್ಲರೂ ಹೇಳ್ತಾರೆ ಇಲ್ಲ ಒಳಗಿಂದ ಸೆಲೆಕ್ಷನ್ ಆಯ್ತು, ಮುಂಚೆ ಇತ್ತು ಇವಾಗಿಲ್ಲ. ಇವಾಗ ಯಾರ ಗುಪ್ತ ಇಲಾಖೆಯಿಂದ ಅಥವಾ ಹಿಂಗೆ ಸೆಲೆಕ್ಷನ್ ಮಾಡ್ತಾರಲ್ಲ, ಸುಮಾರು ಅದು ಮಾಹಿತಿ ಹಾಕಲಿಂದ ಹೊರ ತೆಗಿತಾರೆ, ಎಲ್ಲಿ ಎಕ್ಸಾಮ್ ಮಾಡಿದ್ದಾರೆ, ಯಾವ ಬ್ಲಾಕ್ ಅಲ್ಲಿ ಕೂತಿದ್ದಾರೆ, ಅವರ ರೂಲ್ ನಂಬರ್ ಎಷ್ಟು, ಅವ್ರ ಡಾಕ್ಯುಮೆಂಟ್ ಏನು, ಅವ್ರ ಮಾರ್ಕ್ಸ್ ಏನು, ಎಲ್ಲ ಹಂತ ಹಂತವಾಗಿ ಎಲ್ಲ ತಗೊಂಡು ಅವರನ್ನ ನೌಕರಿ ಮಾಡ್ಲಿಕ್ಕೆ ಏನು ಕಷ್ಟಪಟ್ಟು ದುಡ್ಡು ಕೊಟ್ಟು ಏನೋ ಇಂಟರ್ನಲ್ಲಿ ಏನು ಹೋಗಿರ್ತಾರಲ್ಲ, ಅವರನ್ನ ನೀವು ಎಜುಕೇಶನ್ ನೀವು ಮಾರ್ಕ್ಸ್ ತಗೊಂಡು ಏನು ರ್ಯಾಂಕ್ ಬಂದಿರ್ತೀರಿ, ಅವರು ನೀವು ನೌಕರಿ ತಗೊಳ್ಳಿಕ್ಕೆ ನಿಮ್ಗೊಂದು ಅವಕಾಶ ಇರುತ್ತೆ. ನೀವು ಏನು ಮಾಡ್ತೀರಿ, ಯಾರು ನಮ್ಮ 35 ಇದ್ರೆ ಸಾಕು, ನಾವು ಪಾಸ್ ಆಗ್ತೀವಿ ಸಾಕು, ನಮ್ಗೆ ಮತ್ತೇನು ಬೇರೆ ಏನು ವಿಷಯ ಬೇಡ, ನೌಕರಿ ಸಿಗ್ತಾರೆ, ಮಾಡೋರು ಮಾಡ್ತಾರೆ. ಆದರೆ ಕಾಂಪಿಟೇಷನ್ ಎಲ್ಲಿ ಇರಲಿಲ್ಲ. ನೀವು ಯಾವಾಗ ಒಂದು ಮಾರ್ಕ್ಸ್ ಸಂಬಂಧ ಪಾಸ್ ಆದ್ರೂ ಕೂಡ ಒಂದು ಮಾರ್ಕ್ಸ್ ಸಂಬಂಧ ಮತ್ತೆ ಎಕ್ಸಾಮ್ ಬರೋದು ಮತ್ತೆ ಟಾಪ್ ತಗೊಳ್ಳಿಕ್ಕೆ ಆಸೆ, ಅಷ್ಟೊಂದು ಕಾಂಪಿಟೇಷನ್ ಮಾಡ್ತಾ ಇರ್ತಾರೆ ಮಕ್ಕಳು. ಆ ವಿಷಯದಲ್ಲಿ ನಾವು ನಿಮ್ಮ ಮಕ್ಕಳಿಗೆ ಒಂದೇ ಮಾತು ಹೇಳಿಕೊಡೋದು, ನಮ್ಮ ಸಂಘಟನೆಯಿಂದ ನೀವು ಎಷ್ಟು ಓದ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಎಷ್ಟು ಓದ್ಲಿಕ್ಕೆ ಪ್ರಯತ್ನ ಮಾಡಿರಿ. ಉದ್ಯೋಗ ಹೆಂಗ್ ಸೃಷ್ಟಿ ಆಗುತ್ತೆ, ಅದು ಸೃಷ್ಟಿ ಆಗೇ ಆಗತ್ತೆ. ಕೆಲವೊಂದು ಸಂಘಟನೆಗಳು ಹೋರಾಟ ಮಾಡ್ತಾರೆ, ಅದನ್ನ ಸೊ ನೀವು ಅರಿವಿಟ್ಕೋಬೇಕು. ಅರಿವು ಬರಬೇಕಂದ್ರೆ ಗುರಿಯನ್ನು ಇಟ್ಕೋರಿ. ಗುರಿ ತಲುಪಬೇಕಂದ್ರೆ ವಿದ್ಯೆ ಇರಬೇಕು. ವಿದ್ಯೆ ಇದ್ದಾಗ ಮಾತ್ರ ಗುರಿ ತಲುಪೋದಕ್ಕೆ ಸಾಧ್ಯ, ಆ ಅರಿವು ನಮ್ಮಲ್ಲಿ ಬರೋದು ಸಾಧ್ಯ ಅಂತ ಮಾರ್ಮಿಕ ನುಡಿಗಳನ್ನಾಡಿದಂತಹ ಬಿಸಿ ಬಾದೂರಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಒಂದು ವಿದ್ಯಾಲಯದ ಪ್ರಾಂಶುಪಾಲರಾದಂತಹ ಶ್ರೀಮತಿ ಪಾರ್ವತಿ ಎಲ್ಗಾರ್ ಮೇಡಮ್ ಅವರಿಂದ ಒಂದೆರಡು ಮಾತು. ಮೊದಲದಾಗಿ ಎಲ್ಲರಿಗೂ ಶುಭ ಮುಂಜಾನೆಯನ್ನು ತಿಳಿಸುತ್ತಾ, ಕರ್ನಾಟಕ ಬಹುಜನ ಚಳವಳಿ ಸಂಘ ದಾಂಡೇಲಿ ಇವರ ವತಿಯಿಂದ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ರಾಜ್ಯಾಧ್ಯಕ್ಷರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರು ಹಾಗೂ ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಮುದ್ದು ವಿದ್ಯಾರ್ಥಿನಿಯರು ಹಾಗೂ ನಮ್ಮ B.Ed ವಿದ್ಯಾರ್ಥಿನಿಯರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಅಭಿನಂದನೆಯನ್ನು ತಿಳಿಸುತ್ತಾ, ಈಗಾಗಲೇ ಸಮಯ ಆಗಿದೆ, ಎಲ್ಲರೂ ಮಾತನಾಡಿದರೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಎರಡೇ ಮಾತನ್ನ ಮಾಡ್ತಾರೆ. ಮೊದಲನೇದಾಗಿ ರಾಜ್ಯಾಧ್ಯಕ್ಷರು ಒಂದು ಮಾತನ್ನ ಹೇಳಿದ್ರು, ಏನು ಅಂತ ಹೇಳಿದ್ರೆ, ನಾನು ಅನಕ್ಷರಸ್ಥ, ನಾನು ಅಕ್ಷರವನ್ನ ಸರಿಯಾಗಿ ಪಡ್ಕೊಳ್ಳಿಲ್ಲ, ಬಟ್ ಆದ್ರೆ ಅವರ ಒಂದು ಆಸೆ ಏನು ಅಂದ್ರೆ ನಮ್ಮ ಮುಂದಿನ ಪೀಳಿಗೆ ನನ್ನಂತಾಗಬಾರದು, ನನ್ನ ಮುಂದಿನ ಪೀಳಿಗೆ ನನ್ನಂತಾಗಬಾರದು. ಅವರು ನಾನೇನನ್ನ ಸಾಧನೆಯನ್ನ ಮಾಡಬಾರ್ದು, ನನ್ನಿಂದ ಸಾಧಿಸ್ಲಿಕ್ಕೆ ಆಗ್ಲಿಲ್ವೋ ಅದನ್ನ ಈ ಮುದ್ದು ವಿದ್ಯಾರ್ಥಿನಿಯರು ನನ್ನ ಪರವಾಗಿ ಮಾಡಬೇಕು ಅಂತ ಹೇಳಿದ್ರಲ್ಲ, ಆ ಒಂದು ಮಾತಿಗೆ ನಮ್ಮೆಲ್ಲರಿಂದ ಒಂದು ದೊಡ್ಡ ಚಪ್ಪಾಳೆಯನ್ನ ಬರಬೇಕು. ಅದೇ ರೀತಿಯಾಗಿ ಅವರು ಈ ನೋಟ್ಬುಕ್ ವಿತರಣೆ ಅನ್ನೋದಿದೆ ಏನಿದೆ ಅಲ್ಲ, ಇದು ಕೇವಲ ಒಂದು ನೆಪ. ಅವರ ನಿಜವಾದ ಹಿಂದಿನ ಉದ್ದೇಶ ನಮ್ಮ ಹಿಂದೆ ಸದಾ ಬೆಂಬಲವಾಗಿ ನಾವಿದ್ದೀವಿ ಮೇಡಮ್, ನಿಮ್ಮ ವಿದ್ಯಾರ್ಥಿಗಳ ಜೊತೆಗಾಗಿರಬಹುದು, ನಿಮ್ಮ ವಿದ್ಯಾಸಂಸ್ಥೆಯಾಗಿರಬಹುದು, ನಿಮ್ಮ ಯಾವುದೇ ಸಮಸ್ಯೆಗಳಿರಬಹುದು, ಅದು ಕೇವಲ ಕಲಿಕೆಯಲ್ಲಷ್ಟೇ ಅಲ್ಲ, ಅವರು ಕಲಿತ ನಂತರ ಅವರು ಪಡೆದುಕೊಳ್ಳುವಂತಹ ಉದ್ಯೋಗದಲ್ಲೂ ಸಹ ಪ್ರತಿಯೊಂದು ವಿದ್ಯಾರ್ಥಿನಿಯ ಹಿಂದೆ ನಾವಿರುತ್ತೇವೆ ಎಂಬ ನಮ್ಮ ಸಹಾಯ ಹಸ್ತ ಇದೆ ಅನ್ನುವುದನ್ನ ತಿಳಿಸುವಂತಹ ಒಂದು ಮಾರ್ಗವಿದೆ. ಅದಕ್ಕೆ ನಾನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿಯಾದಂತಹ ಶ್ರೀಮತಿ ರೂಪಾಡಿ ಭಜಂತ್ರಿ ಮೇಡಮ್ ಅವರಾಗಿರಬಹುದು, ನನ್ನ ಸಹೋದ್ಯೋಗಿ ಮಿತ್ರರಾಗಿರಬಹುದು, ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯವರಾಗಿರಬಹುದು, ನಾವೆಲ್ಲರೂ ಸದಾ ನಿಮಗೆ ಚಿರಋಣಿಯಾಗಿರ್ತೀವಿ ಸರ್ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳ್ತಾರೆ, ಹುಟ್ಟಬೇಕಾದ್ರೆ ಬಡತನದಲ್ಲಿ ಹುಟ್ಟಿರ್ತೀರಿ, ಅದೇ ನೀವು ಸಾಯಬೇಕಾದ್ರೆ ಬಡತನದಲ್ಲಿ ಸಾಯಬಾರದು ಅಂತ ಹೇಳ್ತಾರೆ.
ನೋಡಿ ಎಂಥ ಚಂದ ಅಂದವಾದ ಮಾತು. ಅಂದ್ರೆ ಹುಟ್ಟಬೇಕಾದ್ರೆ ನೀವು ಬಡತನದಲ್ಲಿ ಹುಟ್ಟಿರ್ಬೋದು, ನೀವು ಸಾಯ್ಬೇಕು ಅದೇ ಬಡತನದಲ್ಲಿ ನೀವು ಸತ್ರೆ ಅದು ನೀವೇನೂ ಸಾಧನೆ ಮಾಡ್ದಂಗಲ್ಲ. ಸೊ ಶ್ರೀಮಂತನಾಗಬೇಕಂದ್ರೆ ನೀವು ಓದಬೇಕು, ಓದಿದ್ರೆ ಇಡೀ ಜಗತ್ತನ್ನೇ ಗೆಲ್ಬಹುದು. ಸೊ ನಿಮ್ಮನ್ನು ನೀವು ಜಯಿಸಿ ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ ಅಂತ ಶ್ರೀ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸೊ ಈ ಮುದ್ದು ವಿದ್ಯಾರ್ಥಿನಿಯರಿಗೆ ಆ ಓದುವುದಕ್ಕೆ ಸಹಾಯ ಹಸ್ತವನ್ನ ಇನ್ನೂ ಕೊಡುವ ಕೈಗಳು ದೊಡ್ಡದಾಗಲಿ ಅಂತೇಳಿ ಹರಿಸಿದಂತಹ ನಮ್ಮ ಶಾಲೆಯ ಪ್ರಾಂಶುಪಾಲರಿಗೆ ಧನ್ಯವಾದಗಳು. ಹಾಗೆ ಕೊನೆಯದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೆ ನಮ್ಮ ಒಂದು ಸ್ಟಾಫ್ಗೆ ಮಾರ್ಗದರ್ಶಕರಾದಂತಹ ನನ್ನ ಪ್ರೀತಿಯ ಅಕ್ಕರಿಂದ ಒಂದೆರಡು ಮಾತು. ಕರ್ನಾಟಕ ಬಹುಜನ ಚಳವಳಿ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರು ಹಾಗೂ ಈ ನನ್ನ MGCM ಕನ್ಯಾ ವಿದ್ಯಾಲಯ ಕಾಲೇಜಿನ ಪ್ರಾಂಶುಪಾಲರಾದ ಪಾರ್ವತಿ ಮೇಡಮ್ ಇವರಿಗೂ ಕೂಡ ನನ್ನ ಒಂದು ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನನ್ನ ಒಂದು ಶಾಲೆಯ ಪ್ರೌಢಶಾಲಾ ವಿಭಾಗದ ನನ್ನ ಎಲ್ಲ ಸಹಶಿಕ್ಷಕ ಮಿತ್ರರಿಗೂ ನನ್ನ ಪ್ರೀತಿಯ ಮಕ್ಕಳಿಗೂ ಈ ದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಪತ್ರಕರ್ತರಿಗೂ ಕೂಡ ನನ್ನ ಸ್ವಾಗತ ಹಾಗೂ ವಂದನೆಗಳನ್ನು ಸಲ್ಲಿಸ್ತಾ ಒಂದೆರಡು ಮಾತುಗಳನ್ನು ಆಡ್ಲಿಕ್ಕೆ ಇಷ್ಟಪಡ್ತೇನೆ. ಸರ್, ತುಂಬಾ ಧನ್ಯವಾದಗಳು ನಿಮ್ಗೆ ಫಸ್ಟಿಗೆ. ಯಾಕೆಂದ್ರೆ ನಮ್ಮ ಸ್ಕೂಲ್ ನಿಜವಾಗ್ಲೂ ಅಂದ್ರೆ ನಮ್ಮ ಸ್ಕೂಲಿಗೆ ಬರೋ ಮಕ್ಕಳು ನಿಜವಾಗ್ಲೂ ಬಹಳ ಬಡತನದಿಂದ ಬರುವಂತ ಮಕ್ಕಳಿದ್ದಾರೆ. ಇವರಿಗೆ ನೀವು ಈಗ ಓಕೆ ಪುಸ್ತಕಗಳನ್ನ ಏನೋ ಕೊಟ್ರು ಅದು ನಮ್ಗೆ ದೊಡ್ಡದಾಗಿ ಇರುತ್ತೆ. ಇದೇ ರೀತಿಯಾಗಿ ನೀವು ನಮ್ಮ ಸ್ಕೂಲನ್ನ ಈ ಸಾರಿ ಚೂಸ್ ಮಾಡ್ಕೊಂಡಿದ್ದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಅದೇ ರೀತಿಯಾಗಿ ಆ ಮಕ್ಕಳು ಕೂಡ ಇನ್ನೂ ನಿಮ್ಮ ಒಂದು ಮಾತುಗಳಿಂದ ಒಂದು ಸರ್ ಹೇಳಿದಂತ ಮಾತುಗಳನ್ನ ಅವರು ಜ್ಞಾಪಕದಲ್ಲಿ ಇಟ್ಕೊಂಡು ಅದರಂತೆ ಅವರು ನಡಿಬೇಕು ಅಂತ ನಾನು ಆಶಿಸ್ತೇನೆ. ಅದೇ ರೀತಿಯಾಗಿ ನನ್ನ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ನಾವು ಪ್ರಯಾಸ ಪಡ್ತೀವಿ. ಮಕ್ಕಳು ಕೂಡ ನಮಗೆ ಅದರೊಂದಿಗೆ ಸಹಾಯ ಮಾಡಿದ್ರೆ ನೀವೇ ಹೇಳಿದಂತೆ ನಿಜವಾಗ್ಲೂ ಎಲ್ಲ ಮಕ್ಕಳು ಒಂದು ಒಳ್ಳೆಯ ಭವಿಷ್ಯದನ್ನ ಕಂಡ್ಕೊಳ್ಬಹುದು ಅಂತ ಆಶಿಸ್ತೇನೆ ಸರ್. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮಿಂದ ಅಂದ್ರೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀವಿ ಸರ್. ನೆಕ್ಸ್ಟ್ ಇನ್ನು ನೀವು ಇದೇ ರೀತಿಯಾಗಿ ನಮ್ಗೆ ಇನ್ನೂ ಕೆಲವು ಅಂದ್ರೆ ನಮ್ಮ ಬಡ ಮಕ್ಕಳಿಗೆ ಯಾವ್ಯಾವ ರೀತಿ ನಿಮ್ಮಿಂದ ಅನುಕೂಲ ಆಗುತ್ತೋ ಅದನ್ನ ನೀವು ಇನ್ನೂ ನಮ್ಮ ಮಕ್ಕಳಿಗೆ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಭಾಷಣವನ್ನ ಧನ್ಯವಾದ. ಸೊ ದೊಡ್ಡದಾಗಿದ್ದಾಗ ಬಡತನದಲ್ಲಿ ಅರಳಿದ ಪ್ರತಿಭೆಗಳು ಇಡೀ ಜಗತ್ತಿಗೆ ಮಾದರಿ ಆಗ್ತಾರೆ. ಸೊ ನಿಮ್ಮ ಒಂದು ಸಪೋರ್ಟ್ ನಿಮಗೆ ಸದಾ ಹೀಗೆ ಇರಲಿ ಅಂತ ಹೇಳಿದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಮತಿ ರೂಪಾ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ತುಂಬು ಹೃದಯದ ಅಭಿನಂದನೆಗಳು. ಯಾಕಂದ್ರೆ ನಾವು ಈ ಸ್ಥಿತಿಯಿಂದ ತುಂಬಾ ಕಷ್ಟಪಟ್ಟಿದ್ದು. ಖಾಲಿ ಚಪ್ಪಲಿ ಇಲ್ಲ, ಬರೆಯಕ್ಕೆ ನೋಟ್ಬುಕ್ ಇಲ್ಲ, ಪೆನ್ ಇಲ್ಲ. ನಿಮಗೆ ಎಷ್ಟು ಚಂದದ ಕೊಡ್ತಾ ಇಲ್ಲ ನಿಮಗೆ ಗೊತ್ತಿಲ್ಲ. ನಾವು ಶಾಲೆಗೆ ಹೋಗ್ಬೇಕಾರೆ ಅನುಭವ, ಯಾಕಂದ್ರೆ ನೀವು ಮೋಸ್ಟ್ಲಿ ನಮಗಿಂತ ಸಣ್ಣವ್ರು ಇರ್ಬೇಕು, ನಮ್ಮಷ್ಟು ಕಷ್ಟ ಅನುಭವಿಸಿಲ್ಲ ಇರ್ಬೋದು. ಒಂದು ನೋಟ್ಬುಕ್ಗಳು ಇರ್ತಿರ್ಲಿಲ್ಲ, ಟೆಕ್ಸ್ಟ್ ಬುಕ್ ಅಂತೂ ಶಾಲೆಗೆ ಕೊಡ್ತಾನೆ ಇರಲಿಲ್ಲ. ಹಳೆಯ ಪುಸ್ತಕಗಳು ಕೊಡ್ತಿದ್ರು ಬೇರೆಯವ್ರಿಗೆ. ಯಾರ್ದಾರ ಮನೆ ಮುಂದೆ ಅವ್ರು ನಿಂತ್ಕೊಂಡು ಅಣ್ಣ ನೀನು ಪಾಸ್ ಆಗಿದ್ದೆಲ್ಲ ಅಣ್ಣ ಪುಸ್ತಕ ಕೊಡು. ನೋಟ್ಬುಕ್ ಅಂತೂ ನಮಗಂತೂ ಒಂದು ಸಬ್ಜೆಕ್ಟಿಗೆ ಒಂದು ನೋಟ್ಬುಕ್ ಇಯರ್ ಎಂಡರಿಗೂ. ನಮ್ಗೆ ಈ ಪೆನ್ ಇರ್ತಿರ್ಲಿಲ್ಲ, ಪೆನ್ ಒಳಗಡೆ ಒಂದು ರೀಫಿಲ್ ಇರ್ತಿತ್ತು. ಆ ರೀಫಿಲಲ್ಲಿ ಬಂದು ಕಲ್ತಿದ್ದು ನಾವು. ಒಂದೊಂದ್ಸರಿ ಆ ರೀಫಿಲ್ ಕಳೆದೋಗ್ಬಿಡೋದು. ಅಂತ ಕಷ್ಟದ ಸ್ಥಿತಿಯಲ್ಲಿ ನಾವು ಬಂದಂತಹ ಇವತ್ತು ನಾನು ಯಾಕೆ ಇಷ್ಟೆಲ್ಲ ಎಲ್ಲೇ ಹೋದ್ರೂ ನಾನು ಬಡ ಮಕ್ಕಳನ್ನ ತುಂಬಾ ಬಡ ಮಕ್ಕಳು ಅಂತ ಹೇಳಿದ್ರೆ ಯಾರು ಬಡವರಿಲ್ಲ ಈಗ. ಯಾಕಂದ್ರೆ ಅಂತ ಸ್ಥಿತಿಯಲ್ಲಿ ಈಗ ನಮ್ಮ ಸಮಾಜ ನಿರ್ಮಾಣ ಆಗಿದೆ. ಪ್ರತಿಯೊಂದು ಹಂತಕ್ಕೂ ಕೂಡ ನಮ್ಮನ್ನ ಏನ್ ಮಾಡಿದೆ, ಸಂವಿಧಾನ ನಮ್ಮನ್ನ ವ್ಯವಸ್ಥಿತವಾಗಿ ನಮ್ಮನ್ನ ಹೆಣ್ಮಕ್ಳಿಗಾಗ್ಲಿ ದುರ್ಬಲ ವರ್ಗದವರಿಗಾಗ್ಲಿ ಎಲ್ಲೂ ಏನೂ ಕಡಿಮೆ ಮಾಡಿಲ್ಲ. ನೀವೊಂದು 20 ಇಯರ್ ಅಥವಾ 25 ಇಯರ್ ಬ್ಯಾಕ್ ನಿಮ್ಮ ಅಮ್ಮ, ನಿಮ್ಮಪ್ಪ, ನಿಮ್ಮ ಅಜ್ಜ ಅಜ್ಜಿ ಕೇಳ್ರಿ, ನಿನ್ನ ಹತ್ರ ಎಷ್ಟು ಪುಸ್ತಕ ಇತ್ತು, ನಿನ್ನ ಹತ್ರ ಎಷ್ಟು ನೋಟ್ಬುಕ್ ಇತ್ತು. ಬಟ್ ಈಗ ಸಂಘ ಸಂಸ್ಥೆಗಳೆಲ್ಲ ಸೇರಿ ನಿಮಗೆ ಬೇಕಾಗಿದ್ದೆಲ್ಲ ವ್ಯವಸ್ಥೆ
ವ್ಯವಸ್ಥೆಗಳನ್ನ ಕೊಡ್ತಾ ಇದೆ, ಸರ್ಕಾರನ ಕೊಡ್ತಾ ಇದೆ. ಆದರೆ ಹೇಳಬೇಕೋ ಬೇಡ ಗೊತ್ತಿಲ್ಲ, ಬಟ್ ನಾ ಹೇಳಕ್ಕಾಗೆ ಬಂದಿದ್ದೆ. ಹೆಣ್ಣು ಮಕ್ಕಳು ನಿಮ್ದು ಮೊದಲೇ ಹೆಣ್ಣು ಮಕ್ಕಳು ಶಾಲೆ. ನಾ ಎಲ್ಲಿ, ಯಾಕಂದ್ರೆ ನಂದು ರೂರಲ್ ಏರಿಯಾ, ಇಡೀ ದಾಂಡೇಲಿ ತಾಲೂಕಿನ ಹಳ್ಳಿಗಳಿಗೆ ಹೋಗ್ತೇನೆ. ಪ್ರತಿ ಒಂದು ಮನೆಯಲ್ಲ ಸರ ಮಗನು ಗೋವಾ ಕೆಲಸ 8ನೇ ಕ್ಲಾಸ್ 9ನೇ ಕ್ಲಾಸ್. ಹೋದ ವರ್ಷ ಒಂದೆರಡು ಮಕ್ಕಳನ್ನು ಹೋಗಿ ಕಾರ್ ಮಾಡ್ಕೊಂಡು ಹೋಗಿ ಪವೀನಾ ಟೀಚರ್ ನಾವೆಲ್ಲ ಹೋಗಿ ಕರ್ಕೊ ಬಂದ್ವಿ. ಎಲ್ಲೂ ಯಾರೋ ಮನೇಲಿ ಗೋವಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ತಂದೆ ತಾಯಿ ಗೊತ್ತೇ ಇಲ್ಲ ಸರ್. ಅಂಥದ್ದು ಏನ್ ಹೇಳ್ತೀವಿ, OOSC ಮಕ್ಕಳು, ನಮ್ದು ಕೆಲಸ ಇರೋದು OOSC ಮಕ್ಕಳ ಮನೆ ಭೇಟಿ. ಅಲ್ಲಿ ಈಗ ನಾವು ಇಷ್ಟೆಲ್ಲ ಕೊಟ್ಟರು ಕೂಡ ನಮ್ಮ ತಂದೆ ತಾಯಿ ಓದಬೇಕು, ಎಲ್ಲರೂ ಕೆಲಸ ಕಳಿಸ್ತೀನಿ ಅಲ್ಲೂ ಕಳಿಸ್ತೀನಿ ಅಂದ್ರೆ ಇಲ್ಲಿ ಎಲ್ಲ ಹೆಣ್ಣು ಮಕ್ಕಳಿದ್ರ ನೀವು ಬಸ್ ಇದ್ರು ಯಾಕೆ ಮುಗಿಸ್ಕೊತಾ ಇದ್ದೀನಿ ಅಂದ್ರೆ ಹಳ್ಳಿ ಶಾಲೆಗೆ. ನಾನು ಕೇಳಿದೆ ನಿನ್ನೆ ಪವೀನಾ ಟೀಚರಿಗೆ, ಒಟ್ಟು ಎಷ್ಟು ಮಕ್ಕಳು ಬರ್ತಾರೆ? 7-8 ಮಕ್ಕಳು ಬರೋದಿಲ್ಲ ಸರ್, ಬರೋದಿಲ್ಲ ಟೀಚರ್ ಅಂತ. ಆ ಮಾಹಿತಿ ತಗೊಂಡು ಹೋಗಕ್ಕೆ ಬಂದಿದ್ದೀನಿ ನಾನು. ನಿಮ್ಮ ಫ್ರೆಂಡ್ಸ್ಗಳು ನಿಮ್ಮ ಪಕ್ಕದಲ್ಲಿ ಕೂತರು, ಅಲ್ಲಿ ಹೋದ ಒಂದು ಹುಡುಗಿ ನಾಪತ್ತೆ, ಆ ಹುಡುಗಿ ಹೆಸರು ಕೇಳಿದ್ರೆ ನಿಮ್ಮ ಶಾಲೆಗೆ ಬರ್ತಾ ಇದೆ ಅಂತ. ಇಲ್ಲ, ಅವಳು ಬ್ಯಾಚ್ ಮೇಟ್ ಎಲ್ಲ 10ನೇ ಕ್ಲಾಸಲ್ಲಿ ಇದ್ದಾಳೆ, ಅವಳೆಲ್ಲಿದ್ದಾಳೆ? ಯಾರೋ ಮನೆ ಪಾತ್ರೆ ತೊಳಿತಾ ಇದ್ದಾಳೆ. ಅರ್ಥ ಆಗ್ತಾ ಇದೆ? ನಾನು ಓಡಾಡ್ತಾ ಇದ್ದೀನಿ. ಇವತ್ತು ಒಂದು 10 ಕಿಲೋಮೀಟರ್ ಒಳಗಡೆ ಹೋದೆ, ನಿನ್ನೆ ಒಂದು 15-20 ಕಿಲೋಮೀಟರ್ ಒಳಗಡೆ. ಆ ತಾಯಿ ಇವತ್ತು ಸಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟು ಬಂದೆ ನಾನು. ಯಾಕಂದ್ರೆ ಬಟ್ ನನಗೆ ಅವು 2 ಮಕ್ಕಳು ಬೇಕು, ಇವ್ರ ಶಾಲೆ ಅದೇ ಲಿಸ್ಟ್ ಹೋಗಿ ಬಂದೆ. ನಿನಗೆ ಇಷ್ಟೆಲ್ಲ ಕೊಡ್ತಾರೆ, ಬೇಕಾಗಿದ್ದಲ್ಲ, ಯಾಕೆ ನೀವು ಓದೋದಿಲ್ಲ? ಅಮ್ಮ ಕಳಿಸ್ತಾರೆ, ಅಪ್ಪ ಕಳಿಸ್ತಾರೆ ಅಂತ ಯಾಕೆ ಶಾಲೆ ಬಿಟ್ಟು ಹೋಗ್ತೀರಿ? ನೆನ್ಪಿಟ್ಕೊಡ್ರಿ. ಅದಕ್ಕೆ ಇಲ್ಲಿ ಚಂದದ ಒಂದು ಟೀಮ್ ಕುಂತಿದೆ. ಅಂಬೇಡ್ಕರ್ ಏನ್ ಹೇಳ್ತಾರೆ? ಫಸ್ಟ್ ಶಿಕ್ಷಣ ತಗೊಂಡು ಹೋರಾಟ ಮಾಡು. ಶಿಕ್ಷಣ ನಾವು 8ನೇ ಕ್ಲಾಸಲ್ಲಿ ಬಿಟ್ಟು ಯಾರು ಮನೆ ಮುಸ್ರಿ ತಿಕ್ಕಕ್ಕೆ ಹೋದ್ರೆ ನಮಗೆ ಕೇಳ್ತಾರ? ಯಾರು ನಮ್ಮ ಮಾತು ಕೇಳೋದಿಲ್ಲ. ಫಸ್ಟ್ ನೀ ಏನ್ ಮಾಡ್ಕೋ, ಶಿಕ್ಷಣ ಬಸ್ ಈಗ ತಪ್ಪೋದು ಮತ್ತೊಂದು ಬಸ್ ಸಿಗ್ತದೆ. ನಾನು ಅದಕ್ಕೆ ನಿಮ್ಗೆ ಹೇಳಿದೆ, ಇಲ್ಲಿ ಎಲ್ಲ ಯಾವುದೇ ಹುಡುಗಿಯರು ನಿಮ್ಗೆಲ್ಲಾದ್ರೂ ನಮ್ಮ ಅಪ್ಪ ಕೆಲಸ ಕಳಿಸ್ತಾನೆ ಶಾಲೆಗೆ ಹೋಗ್ಬೇಡ ಅಂತ ಹೇಳಿದ್ರೆ ನನ್ನ ನಂಬರ್ ಇಟ್ಕೊಳ್ರಿ, ನನ್ಗೆ ಫೋನ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ನನ್ನ ನಂಬರ್ ಇಟ್ಕೊಳ್ರಿ. ನಿಮ್ಮ ಶಾಲೆಗೆ ಹೋಗ್ಬೇಡ, ಕೆಲ್ಸಕ್ಕೆ ಹೋಗು ಅಂತ ಒಬ್ಬ ಮಗುಗೆ ನಿಮ್ಮ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಹೇಳಿದ್ರೆ ನನ್ನ ನಂಬರ್ ನಿಮ್ಗೆ ಕೊಟ್ಟು ಹೋಗ್ತೇನೆ, ಟೀಚರ್ ಹತ್ರ ಕೊಟ್ಟು ಹೋಗ್ತೇನೆ, ನನ್ನ ನಂಬರಿಗೆ ಫೋನ್ ಮಾಡಿ. ಟೋಟಲ್ ಒಂದು ಎಷ್ಟು 15-20 ಮಕ್ಕಳು ನಮ್ಮದು ದಾಂಡೇಲಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಸದಾ ಎಚ್ಚೆತ್ತುಗೊಳಿಸುವಂತಹ ನಮ್ಮ CRP ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ವೇದಿಕೆ ಮೇಲಿರುವಂತಹ ಕರ್ನಾಟಕ ಬಹುಜನ ಚಳವಳಿ ಸಂಘದ ಎಲ್ಲ ಗಣ್ಯಮಾನ್ಯರಿಗೆ ತುಂಬ ಹೃದಯದ ವಂದನೆ ಮತ್ತು ಅಭಿನಂದನೆಯನ್ನು ಸಲ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಂತಹ ಶ್ರೀಮತಿ ಪಾರ್ವತಿ ಮೇಡಮ್ ಅವರಿಗೂ ಕೂಡ ವಂದನೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದಂತಹ ಶ್ರೀಮತಿ CRP ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತಂದಿದ್ದಾರೆ, ಅವ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಮತಿ ರೂಪಾ ಮೇಡಮ್ ಅವರು ಕೂಡ ವಂದನೆಯನ್ನು ಅರ್ಪಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನ್ಯೂಸ್ ರಿಪೋರ್ಟರ್ಗಳಿಗೂ ಕೂಡ ವಂದನೆಯನ್ನು ಅರ್ಪಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ B.Ed ಬ್ಲಾಕ್ ಶಿಕ್ಷಣಾರ್ಥಿಗಳಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಕೂತು ಈ ಕಾರ್ಯಕ್ರಮಕ್ಕೆ ಕ್ಷೋಭೆಯನ್ನು ತಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದಂತಹ ನಮ್ಮ ಮುದ್ದು ಆಯುಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಮಗದೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಹೀಗೆ ಮುಕ್ತಾಯಗೊಳಿಸ್ತಾರೆ.